ಅವರು ಅರ್ಥ ಮಾಡ್ತಾರೆ. ಸಿದ್ದರಾಮಯ್ಯನವರು ಯುದ್ಧ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಒಂದ್ ಕಡೆ ಹೇಳಿದ್ದಾರೆ. ಈಗಾಗಲೇ ನಾನು ಬೆಳಿಗ್ಗೆ ಅದಕ್ಕೆ ಕೊಟ್ಟಿದ್ದೀನಿ, ಒಪಿನಿಯನ್ ಕೊಟ್ಟಿದ್ದೀನಿ. ಸಿದ್ದರಾಮಯ್ಯನವರನ್ನ ಶಾಂತಿ ದೂತ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನಿ ಮಾಧ್ಯಮಗಳು ಅವರು ವಿಜೃಂಭಿಸ್ತಿದೆ. ಅವ್ರ ಮಾಧ್ಯಮಗಳಲ್ಲಿ ಶಾಂತಿ ದೂತ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನ ಫೋಟೋ ಹಾಕ್ಬಿಟ್ಟು ಪಾಕಿಸ್ತಾನಿ ಮಾಧ್ಯಮಗಳು ಹೊಗಳ್ತಾ ಇದೆ ಸಿದ್ದರಾಮಯ್ಯ ಅವ್ರ ಹೇಳಿಕೆಗೆ. ಸಿದ್ದರಾಮಯ್ಯನವರೇ ಅದಕ್ಕೆ ಬೆಲೆ ತೆತ್ತಬೇಕಾಯ್ತದೆ. ದೇಶಕ್ಕಿಂತ ದೊಡ್ಡವರು ಸಿದ್ದರಾಮಯ್ಯನವರಾದರೆ ನಾವೇನೂ ಮಾಡೋಕ್ಕಾಗೋದಿಲ್ಲ. ಅಂಥ ಸಿದ್ದರಾಮಯ್ಯನವರಿಗೆ ಅವರೇ ಅವರ ಭಾಷೆಯಿಂದ ಅಲ್ಲಿ ಆಗ್ತಾ ಇರ್ತಕ್ಕಂಥ ಪರಿಣಾಮಗಳಿಂದ ಅದರ ಬೆಲೆಯನ್ನು ತೆತ್ತಬೇಕಾಗ್ತದೆ. 140 ಕೋಟಿ ದೇಶವಾಸಿಗಳು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಅವ್ರು ಉತ್ತರ ಕೊಡಬೇಕಾಗ್ತದೆ. ಆ ಕಾಲ ಬರಬಾರ್ದು ಅನ್ನೋದಾದರೆ ಅವ್ರ ನಡವಳಿಕೆ ಬದಲಾವಣೆ ಆಗಬೇಕು. ಯುದ್ಧ ಈ ಸಂದರ್ಭದಲ್ಲಿ ಪ್ರತಿಕಾರ ಬೇಕೇ ಬೇಕು ಅನ್ನೋ ರೀತಿ ತಮ್ಮ ಪ್ರತಿಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶದ ಸಂರಕ್ಷಣೆ, ಈ ದೇಶದ ಸಾರ್ವಭೌಮತೆ, ಇದಕ್ಕೆ ಎಂಥ ದೊಡ್ಡ ಶಕ್ತಿಗಳಿಂದ ಇದಾದರೂ ಕೂಡ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ ಅನ್ನೋದನ್ನು ಸನ್ಮಾನ್ಯ ಮಲ್ಲಿಕಾರ್ಜುನ ಅವರು ಖರ್ಗೆ ಅವರ ಆದಿಯಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ. ಇಂಥ ಒಬ್ಬ ದೂರದೃಷ್ಟಿಯ ಚಿಂತಕನ ತೀರ್ಮಾನಕ್ಕೆ ನಾವೆಲ್ಲ ತಲೆಬಾಗೋಣ. ಪ್ರಧಾನಮಂತ್ರಿಗಳ ಒಂದು ತೀರ್ಮಾನ ಅಂತಿಮವಾದದ್ದು. ಆ ತೀರ್ಮಾನಕ್ಕೆ ದೇಶ ನಾವೆಲ್ಲರೂ ಕೂಡ ಆ ತೀರ್ಮಾನ ಜೊತೆ ನಡೆಯೋಣ. ಕೇಂದ್ರ ಸಚಿವರಾಗಿ ಪ್ರತಿಕಾರ ಬೇಕಾ ಬೇಡ ಅನ್ನೋದು ಈಗಾಗಲೇ ಅದನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ನಾಯಕರು ತೀರ್ಮಾನ ಮಾಡಿದ್ದಾರೆ. ಅವ್ರ ತೀರ್ಮಾನದಂತೆ ಹೋಗ್ತದೆ. ಅವರು ಅರ್ಥ ಮಾಡ್ತಾರೆ. ಸಿದ್ದರಾಮಯ್ಯನವರು ಯುದ್ಧ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಒಂದ್ ಕಡೆ ಹೇಳಿದ್ದಾರೆ. ಈಗಾಗಲೇ ನಾನು ಬೆಳಿಗ್ಗೆ ಅದಕ್ಕೆ ಕೊಟ್ಟಿದ್ದೀನಿ, ಒಪಿನಿಯನ್ ಕೊಟ್ಟಿದ್ದೀನಿ. ಸಿದ್ದರಾಮಯ್ಯನವರನ್ನ ಶಾಂತಿ ದೂತ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನಿ ಮಾಧ್ಯಮಗಳು ಅವರು ವಿಜೃಂಭಿಸ್ತಿದೆ. ಅವ್ರ ಮಾಧ್ಯಮಗಳಲ್ಲಿ ಶಾಂತಿ ದೂತ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನ ಫೋಟೋ ಹಾಕ್ಬಿಟ್ಟು ಪಾಕಿಸ್ತಾನಿ ಮಾಧ್ಯಮಗಳು ಹೊಗಳ್ತಾ ಇದೆ ಸಿದ್ದರಾಮಯ್ಯ ಅವ್ರ ಹೇಳಿಕೆಗೆ. ಸಿದ್ದರಾಮಯ್ಯನವರೇ ಅದಕ್ಕೆ ಬೆಲೆ ತೆತ್ತಬೇಕಾಗ್ತದೆ. ದೇಶಕ್ಕಿಂತ ದೊಡ್ಡವರು ಸಿದ್ದರಾಮಯ್ಯನವರಾದರೆ ನಾವೇನೂ ಮಾಡೋಕ್ಕಾಗೋದಿಲ್ಲ. ಅಂಥ ಸಿದ್ದರಾಮಯ್ಯನವರಿಗೆ ಅವರೇ ಅವರ ಭಾಷೆಯಿಂದ ಅಲ್ಲಿ ಆಗ್ತಾ ಇರ್ತಕ್ಕಂಥ ಪರಿಣಾಮಗಳಿಂದ ಅದರ ಬೆಲೆಯನ್ನು ತೆತ್ತಬೇಕಾಗ್ತದೆ. 140 ಕೋಟಿ ದೇಶವಾಸಿಗಳು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಅವ್ರು ಉತ್ತರ ಕೊಡಬೇಕಾಗ್ತದೆ. ಆ ಕಾಲ ಬರಬಾರ್ದು ಅನ್ನೋದಾದರೆ ಅವ್ರ ನಡವಳಿಕೆ ಬದಲಾವಣೆ ಆಗಬೇಕು. ಯುದ್ಧ ಈ ಸಂದರ್ಭದಲ್ಲಿ ಪ್ರತಿಕಾರ ಬೇಕೇ ಬೇಕು ಅನ್ನೋ ರೀತಿ ತಮ್ಮ ಪ್ರತಿಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶದ ಸಂರಕ್ಷಣೆ, ಈ ದೇಶದ ಸಾರ್ವಭೌಮತೆ, ಇದಕ್ಕೆ ಎಂಥ ದೊಡ್ಡ ಶಕ್ತಿಗಳಿಂದ ಇದಾದರೂ ಕೂಡ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ ಅನ್ನೋದನ್ನು ಸನ್ಮಾನ್ಯ ಮಲ್ಲಿಕಾರ್ಜುನ ಅವರು ಖರ್ಗೆ ಅವರ ಆದಿಯಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ. ಇಂಥ ಒಬ್ಬ ದೂರದೃಷ್ಟಿಯ ಚಿಂತಕನ ತೀರ್ಮಾನಕ್ಕೆ ನಾವೆಲ್ಲ ತಲೆಬಾಗೋಣ. ಪ್ರಧಾನಮಂತ್ರಿಗಳ ಒಂದು ತೀರ್ಮಾನ ಅಂತಿಮವಾದದ್ದು. ಆ ತೀರ್ಮಾನಕ್ಕೆ ದೇಶ ನಾವೆಲ್ಲರೂ ಕೂಡ ಆ ತೀರ್ಮಾನ ಜೊತೆ ನಡೆಯೋಣ. ಕೇಂದ್ರ ಸಚಿವರಾಗಿ ಪ್ರತಿಕಾರ ಬೇಕಾ ಬೇಡ ಅನ್ನೋದು ಈಗಾಗಲೇ ಅದನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ನಾಯಕರು ತೀರ್ಮಾನ ಮಾಡಿದ್ದಾರೆ. ಅವ್ರ ತೀರ್ಮಾನದಂತೆ ಹೋಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.